मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಗುರು ರಾಘವೇಂದ್ರ, ನಾವೀಗ ಪವಿತ್ರವಾಗಿರತಕ್ಕಂಥ ಧರೂರು ಅಂತಕ್ಕಂಥ ಗ್ರಾಮಕ್ಕೆ ಬಂದೀವಿ. ಎಲ್ಲ ಗ್ರಾಮಗಳಂತೆ ಈ ಧರೂರು ಒಂದು ಗ್ರಾಮನೇ. ಆದರೆ ಇದಕ್ಕೆ ವಿಶಿಷ್ಟವಾದ ಪಾವಿತ್ರ್ಯತೆ ಯಾಕೆ ಅಂದರೆ, ಇಂದ್ರಾವತಾರಿಗಳಾಗಿರ್ತಕ್ಕಂಥ ಮನೋನಿಯಾಮಕರಾಗಿರ್ತಕ್ಕಂಥ ಸಾಕ್ಷಾತ್ ಅರ್ಜುನನಾಗಿ ಅವತಾರ ಮಾಡಿ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಶೇಷದಾಸರ ಜನ್ಮಭೂಮಿ ಇದು. ಇಲ್ಲಿ ಶೇಷದಾಸರು ಅವತಾರ ಮಾಡಿರ್ತಕ್ಕಂಥ ಪವಿತ್ರವಾದ ಸ್ಥಳ. ಈಗೇನು ನಾವು ನಿಂತ್ಕೊಂಡಿದ್ದೀವಿ, ಈ ಮನೆ ಶೇಷದಾಸರ ಹುಟ್ಟು ಮನೆ. ಇಲ್ಲೇ ಅವರು ಜನ್ಮ ತಾಳಿದ್ದು, ಪವಿತ್ರವಾಗಿರತಕ್ಕಂಥದ್ದು. ಆ ಮನೆಯನ್ನೆಲ್ಲ ಒಳಗೆ ಹೋಗಿ ನೋಡ್ಕೊಂಬರೋಣ. ಆಮೇಲೆ ಪಾರ್ಥಸಾರಥಿಯ ದರ್ಶನ ಮಾಡ್ಕೊಂಬೋಣ. ಹರೇ ಶ್ರೀನಿವಾಸ. ಈಗ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರು ಮಿತ್ರರಾಗಿರ್ತಕ್ಕಂಥ ಶೇಷಗಿರಿರಾಯರು. ಇವರು ಶೇಷದಾಸರ 5ನೇ ತಲೆಯವರು. ಸಾಕ್ಷಾತ್ ಅವರ ಪರಂಪರೆಯಲ್ಲಿ ಅವರಿಗೆ ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ಮರಿಮಕ್ಕಳಾಗಿ ಬಂದಿರತಕ್ಕಂಥ ಪುಣ್ಯಾತ್ಮರು. ಶೇಷದಾಸರ ಬಗ್ಗೆ 2 ಮಾತು ಹೇಳ್ತಾರೆ. ಆ ನಮ್ಮಂಥವ್ರು ಎಷ್ಟು ಹೇಳಿದರೂ ಅದು ಕಮ್ಮಿಯೇ. ಆದರೆ ವಂಶೀಕರ ಬಾಯಿಯಿಂದ ಒಂದು ಮಾತು ಬಂದರೂ ಕೂಡ ಅದು ಬಹಳ ದೊಡ್ಡದಾಗ್ತದೆ ಅಂಥೇಳಿ ಶೇಷಗಿರಿರಾಯರು ದಯಮಾಡಿ 1-2 ಮಾತು ಹೇಳಬೇಕು. ಹರೇ ಶ್ರೀನಿವಾಸ. ಶೇಷದಾಸರು ನಿವಾಸ ಮಾಡಿದ ಮನೆ ಇದು. 1817 ಅಂದರೆ 140 ವರ್ಷದ ಕೆಳಗೆ, 150 ವರ್ಷ ಆಯಿತು. ಅವರು ಇಲ್ಲೇ ಜನ್ಮ ಆಗಿದೆ ಅವ್ರದ್ದು. ಆಮೇಲೆ ಇಲ್ಲಿ ಪಾರ್ಥಸಾರಥಿ ಪ್ರತಿಷ್ಠೆ ಶೇಷದಾಸರೇ ಮಾಡ್ಯಾರ. 1885 ಅಂದರೆ ಪಾರ್ಥಿವನಾಮ ಸಂವತ್ಸರ ಪಾರ್ಥಸಾರಥಿನ ಪ್ರತಿಷ್ಠೆ ಮಾಡ್ಯಾರ, ಉಗಾದಿ ಹಬ್ಬದ ದಿನ. ಆದ್ಮೇಲೆ ಅವರು ವೈಶಾಖ ಶುದ್ಧ ಅಷ್ಟಮಿ ಮದಲಕಲ್ಲಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡ್ಕೊತ ಅಲ್ಲಿ ಪರಂಧಾಮಕ್ಕೆ ಹೋಗ್ಯಾರ. ಅವರು ಕಾರ್ಯಕ್ಷೇತ್ರದಲ್ಲಿ ಮದಲಕಲ್ಲಿ ಭಾಳ. ಇಲ್ಲಿ 34 ವರ್ಷ ಮಾತ್ರ ಇದ್ದಾರೆ. ಇಲ್ಲಿ 38 ವರ್ಷ ಮಾತ್ರ ಇದ್ದಾರೆ. ಇದ್ದು ಇಲ್ಲಿ ಕರ್ಣಿಕೆ ವೃತ್ತಿ ಮಾಡ್ತಿದ್ರು. ಇಲ್ಲಿ ಸುತ್ತಮುತ್ತ ಒಂದು 20 ಹಳ್ಳಿಗೆ ಅವರು ಕರ್ಣಿಕ್, ಇದು ಸಂಸ್ಥಾನ, ಗದ್ವಾರಿ ಸಂಸ್ಥಾನದಾಗ ಇತ್ತು ಇದು ಧರೂರು. ಸುತ್ತಮುತ್ತ 20 ಹಳ್ಳಿ ಇದ್ವು. 20 ಹಳ್ಳಿಗೆ ಅವರು ಕುಲಕರ್ಣಿ ಇದ್ದರು. ಆದ್ಮೇಲೆ ಅವರಿಗೆ ಇದು ವೈರಾಗ್ಯ ಬಂದು ಇದಕ್ಕೆ ಹೋದರು, ಚಿಂತ್ರೋಳಿಗೆ ಹೋದರು. ಚಿಂತ್ರೋಳಿಯಾಗ ದೊಡ್ಡ ಹುತ್ತನಾಗ ವಾಯುದೇವರಿದ್ದರು. ಇದು ವ್ಯಾಸರಾಯರು ಪ್ರತಿಷ್ಠೆ ಮಾಡಿದ್ದು ವಾಯುದೇವರು. 500 ವರ್ಷದ ಕೆಳಗೆ ಅವರು ಮಾಡಿದ್ರು. ಅದೊಂದು ಅಡವಿ ಇತ್ತು ಆ ಕಾಲದಾಗೆಲ್ಲ, ಅಡವಿ. ಅವ್ರು ದಿನಾಗೊಂದು ಪ್ರತಿಷ್ಠೆ ಮಾಡಿ ಮುಂದಕ್ಕೆ ಹೋಗ್ತಿದ್ರು. ಆದರೆ ಇವರು ದಾಸರಾಯರು ಹುತ್ತು ಬೆಳೆದಿತ್ತು ಅದೆಲ್ಲ. ಇವರಿಗೆ ಸ್ವಪ್ನದಲ್ಲಿ ಬಂದು, ನಾನು ಹುತ್ತನಾಗಿನಪ್ಪ, ನಾನು ಸ್ವಲ್ಪ ನನ್ನ ಬಹಿರ್ಗತ ಮಾಡಿ ಪೂಜೆ ಮಾಡು ಅಂತ, ಸೇವೆ ಮಾಡು ಅಂತೇಳಿ ಅವರಿಗೆ ಆಜ್ಞೆ ಆಯಿತು ಬೆಳಗ್ಜಾಮನೆ. ಆದ್ಮೇಲೆ ಅಲ್ಲಿ ಅವರೇನು ಇದು ಓದಿಲ್ಲ, ಇದು ಸುಧಾ ಅಲ್ಲಿ ಸಂಸ್ಕೃತ ಪರೀಕ್ಷೆ ಇಲ್ಲ. ಅಲ್ಲಿ ಅಪರೋಕ್ಷ ಜ್ಞಾನಿಗಳವರು. ಕಾಲಾಂತರವಾಗಿ ಅವ್ರಿಗೆ ಇದಾಯಿತು. ನಾಲ್ಕು ಅಲ್ಲಿ ಹೋಗಿ ತಪಸ್ಸು ಮಾಡಿದರು. 40 ದಿನ ಒಂದು ಮಂಡಲ ತಪಸ್ಸು ಮಾಡಿದರು. ಮಾಡಿದ ನಾಲ್ಕು ಅದು ಉಪವಾಸ ಮಾಡಿದರು. 2 ದಿನ ಉಪವಾಸ ಆಗೋದ್ರೆ ಅವ್ರಿಗೆ ಜ್ವರ ಬಂತು. ಜ್ವರ ಬಂದ ನಾಲ್ಕು ನೀನು ಒಂದು ಹೊತ್ತು ಆಹಾರ ತೊಗೊಂಡು ಪೂಜೆ ಮಾಡು ಅಂತಂದರು. ಆದ್ಮೇಲೆ ಅವರಿಗೆ ಪೂಜೆ ಯಾರು ಮಾಡಿಕೊಡ್ಬೇಕು, ಅಲ್ಲಿ ಅಡವಿ ಅಂತ ಬಗಲಾಗ ಡ್ಯಾಮ್ ಅದ. ಈಗ ಜೋರಾಲ್ ಪ್ರಾಜೆಕ್ಟ್ ಅಂತ ಆಗಿದೆ. ಅಲ್ಲಿ ಶಾನುಭೋಗರೊಬ್ಬರು ತಿಮ್ಮಣ್ಣ ಅಂಬೋರು. ಆ ತಿಮ್ಮಣ್ಣ ಅಂಬೋರು ಅವನಿಗೂ ಸ್ವಪ್ನ ಆಗಿದೆ. ಈಗ ನೋಡಪ್ಪ, ನಮ್ಮ ಶಿಷ್ಯ ಒಬ್ಬತ್ತ ಇದು ಮಾಡ್ತಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ಅವ್ರಿಗೆ ಒಂದು ಹೊತ್ತು ಊಟದ ವ್ಯವಸ್ಥೆ ಮಾಡಿ ನೀನು ಅವ್ರಿಗೆ ಸೇವೆ ಮಾಡು, ನೀನು ಮನುಷ್ಯ ಉದ್ಧಾರ ಆಗ್ತದೆ ಅಂಥೇಳಿ ಅವ್ರಿಗೆ ಇದಾಗ್ತದೆ. ಅಲ್ಲಿ ಮಾಡ್ತಾರೆ. 40 ದಿನ ನಾಲ್ಕು ಅವ್ರಿಗೆ ಒಂದು ಆಜ್ಞೆ ಆಗ್ತದೆ. ಮಂತ್ರಾಲಯ ಪ್ರಭುಲ್ಲಿ ಹೋಗಿ ಅಲ್ಲಿ ಒಂದು ವರ್ಷ ಇದು ಸೇವೆ ಮಾಡ್ಯಾರ. ಆದ್ಮೇಲೆ ಅವರಿಗೆ ಇನ್ನೂ ಸ್ವಪ್ನ ಆಗಿ, ನಿಮ್ಮ ಗುರುಗಳು ಅಲ್ಲಿ ಚಿಪ್ಪಗಿರಾಗಿದ್ದಾರೆ ವಿಜಯದಾಸರು, ಅಲ್ಲಿ ಹೋಗಿ ಸೇವೆ ಮಾಡೋ ಅಂತ ಅವ್ರಿಗೆ ಇದಾಗಿದೆ. ಅಲ್ಲಿ ಹೋಗಿ ಅಲ್ಲೊಂದು ಮಂಡಲ ಸೇವೆ ಮಾಡ್ಯಾರ. ಗಚ್ಚು ರುಬ್ಬಿ ಕಟ್ಟ್ಯಾರ ವೃಂದಾವನ. ಮೊದಲು ಬರೀ ಕಲ್ಲು ಜೋಡಿಸಿದ್ರಂತ. ಹಿಂಸರ್ತಿಯಲ್ಲಿ ಸಿಮೆಂಟ್ ಅವೆಲ್ಲ ಆಗ್ಯದ. ಆ ಕಾಲದಾಗ ಸಿಮೆಂಟ್ ಇದ್ದಿದ್ದಿಲ್ಲ, ಗಚ್ಚಲಿಂತ ನೋಡ್ಯಾರ. ಅಲ್ಲಿ ಆದ್ಮೇಲೆ ಅಲ್ಲಿ ಅಪ್ರೋಕ್ಷ ಜ್ಞಾನ ಬಂದದ್ದು. ಅವರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಅಂಕಿತ ಕೊಟ್ಟಾರ. ಗುರು ವಿಜಯ ವಿಠಲ ಎಂಬ ಅಂಕಿತ ಕೊಟ್ಟಾರ. ಆದ್ಮೇಲೆ ಅಂಥ ಪದ ಸುಳ್ಳು ಅದೇವೆಲ್ಲ ಮಾಡ್ಯಾರ. ಆದ್ಮೇಲೆ ಚಿಂತ್ರಳಿಗೆ ಬಂದ ಮೇಲಕ್ಕೆ ಅವ್ರಿಗೆ ಮತ್ತೆ ಅಲ್ಲೊಂದು ಕೆಲವು ದಿನ ಇದ್ದು ಮಲ್ಕಲ್ಲಿಗೆ ಹೋಗಂತ ಆಜ್ಞೆ ಇದೆ ಅವ್ರಿಗೆ. ಮಲ್ಕಂದ್ರೆ ಆದಿಶಿಲಾ ಕ್ಷೇತ್ರ. ಮೊದಲು ಕಲ್ಲು, ಮೊದಲು ಅಂದರೆ ಫಸ್ಟ್ ಶಿಲಾಕ್ಷೇತ್ರ ಅಂತ, ಆದಿಶಿಲಾ ಕ್ಷೇತ್ರ ಅಂತಾರೆ. ಬ್ರಹ್ಮಾಂಡ ಪುರಾಣದಾಗ 4 ಅಧ್ಯಾಯದಾಗ ಆದಿಶಿಲಾ ಕ್ಷೇತ್ರದ್ದು ಇದು ಪ್ರಸಕ್ತಿ ಬಂದದ. ಅದಕ್ಕೆ ಅಲ್ಲಿ ಸ್ವಯಂಭೂ ವೆಂಕಟರಮಣ, ಅಲ್ಲಿ ಕ್ಷೇತ್ರಪಾಲಕ ರುದ್ರದೇವರು.
ಈಗ ತಿರುಪತಿನಾಗ ಹಂಗೆ ಇವು ವರಾಹ ದೇವರು ಅನ್ನಕ ಇದ್ರಾಗ ಗರುಡ ಇದ್ರಾಗ ಗರುಡಾಚಲ ಅಂತಾರೆ ಇದನ್ನು ಇದು ಅಹೋಬಿಲ ಅಲ್ಲಿ ನರಸಿಂಹದೇವರು ಅಲ್ಲಿ ಅಂದ್ಮೇಲೆ ಮಂತ್ರಾಲಯ ಮಂಚಾಲಮ್ಮ ಹೆಂಗನೋ ಇಲ್ಲಿ ಕೂಡ ಕ್ಷೇತ್ರಪಾಲಕ ಇದು ರುದ್ರದೇವರು. ಅದಕ್ಕೆ ಅಲ್ಲಿ ರುದ್ರ ತಪಸ್ಸು ಮಾಡ್ಯಾರ. ರುದ್ರದೇವ್ರ ದರ್ಶನ ಇದೆ ಅವ್ರಿಗೆ. ಅಂದ್ಮೇಲೆ ಅಲ್ಲಿ ಬೆಟ್ಟ ಸಮೀಪ, ಆ ಬೆಟ್ಟದ ಮೇಲೆ ಒಂದು ಅದು ಕೆಲವು ದಿನ ತಪಸ್ಸು ಮಾಡ್ಯಾರ. ಅಲ್ಲಿ ಮಾಡಿ ಅಪ್ರೋಕ್ಷ ಜ್ಞಾನ ಬಂದ ಮೇಲಕ್ಕೆ ಅಲ್ಲಿ ಬೆಟ್ಟದ ಮೇಲೆ ಮೌನಕಾಷ್ಟ ವ್ರತ ಮಾಡ್ಯಾರ. ಮಾಡಿ ಎಲ್ಲ ಪದ ಪದ್ಯ ಸುಳಾದಿಗಳೆಲ್ಲ ಗುರುಜಿ ವಿಟ್ಲಂಬ ಅಂಕಿತಲಂತ ಅಲ್ಲಿ ಮಾಡ್ಯಾರ. ಅಂದ್ಮೇಲೆ ಛತ್ರ ನಡೆಸ್ಯಾರ ಅಲ್ಲಿ. ಇದು ಮಲ್ಕಲ್ನಾಗ ಛತ್ರ ಅನ್ನಛತ್ರ ನಡೆಸ್ಯಾರ. ಎಲ್ಲ ದೊಡ್ಡ ಕ್ಷೇತ್ರ ಅದು. ಭಾಳ ಮಂದಿ ಬಂದವರು ಎಲ್ಲರಿಗೆ ಅನುಕೂಲ ಮಾಡ್ಬೇಕಂಬಂದು ಛತ್ರ ನಡೆಸ್ಯಾರ. ಅಂದ್ಮೇಲೆ ಅಲ್ಲಿ ಗಂಗಾ ಅವತರಣ ಮಾಡ್ಯಾರ. ಅಲ್ಲಿ ಅವರು ಶಿಷ್ಯರೊಬ್ಬರು ಇದು ದಿವಾನ್ ವೆಂಕೋಬರಾಯರ್ ಅಂತೇಳಿ ರಾಯಚೂರಿನಾಗ ಇದ್ದರು ಆ ಕಾಲದಾಗ. ಆ ದಿವಾನ್ರು ಅವರೆಲ್ಲ ಇವರು ಶಿಷ್ಯರಾಗಿದ್ದರು. ಮತ್ತು ಅವರೆಲ್ಲ ಕುಟುಂಬ ಸಹಿತ ಬಂದು ನಾವು ಕಾಶಿಗೆ ಹೋಗ್ಬೇಕು, ಕಾಶಿಗೆ ಹೋಗಿ ಇದು ರುದ್ರದೇವ್ರ ದರ್ಶನ ಮಾಡ್ಕೊಂಡು ಗಂಗಾ ಸ್ನಾನ ಮಾಡಿ ಬರ್ಬೇಕು ಅಂತೇಳಿ ಅವರು ಕೇಳ್ತಾರೆ. ಆ ಕಾಲದಾಗ ಕಾಶಿಗೆ ಹೋಗೋದು ಕಾಟಿಗೆ ಹೋಗೋದು ಒಂದೇ ಅಂತಿದ್ರು. ಭಾಳ ಕಷ್ಟ ಇತ್ತು ಆಗ ಹೋಗೋದು. ಈಗ ನಿಚ್ಚರ ರೈಲು ವ್ಯವಸ್ಥೆ ಅವೆಲ್ಲ ಇದ್ದಿದ್ದಿಲ್ಲ ಆಗ. ಆದರೆ ಬೇಡ, ನೀವು ಅಷ್ಟು ದೂರ ಹೋಗಬೇಡ್ರಿ, ನೀವು ಮತ್ತೆ ಹೋದ್ಮೇಲೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ, ಎಲ್ಲ ವೃದ್ಧರಿರಿ, ವಯೋವೃದ್ಧಿರಿ ಅಂತಂದೇಳಿ ಇಲ್ಲೇ ಬರ್ತಾರೆ, ಇಲ್ಲೇ ಗಂಗಾ ಬರ್ತಾಳೆ, ಇಲ್ಲೇ ಕಾಶಿ ವಿಶ್ವನಾಥಾನ ಅಂತಂದೇಳಿ ಅವ್ರಿಗೆ ಹೇಳ್ತಲೇ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ವಾರ ನೀವು ಇಲ್ಲೇ ನಂಬಲ್ಲಿ ಆತಿಥ್ಯ ತಗೋರಿ, ಒಂದು ವಾರ ಆದ್ಮೇಲೆ ಗಂಗಾ ಬರ್ತಾಳೆ ಇಲ್ಲಿ ಅಂತಂದು ಹೇಳಿ ಭಾಗೀರಥಿ ಅಂದ್ಮೇಲೆ ಅವರು ತಪಸ್ಸು ಮಾಡಿ ಒಳಗೆ ಇದು ಗರ್ಭಗುಡಿಯಾಗ ಕೂತು ಧ್ಯಾನ ಮಾಡ್ಯಾರ. ಅವರು ಅರ್ಜುನಾಂಶರಿದ್ದಾಗ ಗಂಗಾ ನೀರು ತರಿಸಿ ಭೀಷ್ಮ ನೀರು ಕುಡಿಸ್ಯಾರ. ಮತ್ತು ಇವರು ಅರ್ಜುನಾಂಶರೇ ಆಗಲಿಕ್ಕೆ ಇದು ಪಾದಲಿಂತ ಸ್ವಯಂಭೂ ವೆಂಕಟರಮಣ ಪಾದಲಿಂತ ಗಂಗಾ ತರಿಸ್ಯಾರ. ಅದು ಗರ್ಭಗುಡಿಯಲ್ಲಿ ತುಂಬಿ ಹೊರಗೆ ಬಂದುಬಿಟ್ಟದ. ಇಷ್ಟು ತನಕ ನೀರು ಬಂದಿದ್ವು ಅಲ್ಲಿ ಸುತ್ತಮುತ್ತ. ಎಲ್ಲ ಸ್ನಾನಗಳು ಮಾಡ್ಯಾರ. ಸ್ನಾನಗಳು ಮಾಡಿದ್ಮೇಲೆ ರಾಣಿ ಬಂದಾಳ ಆ ಕಾಲದಾಗ. ಇಲ್ಲಿ ಗದ್ವಾಲೆ ರಾಣಿ ಇದ್ಲು, ವೆಂಕಟಲಕ್ಷ್ಮಮ್ಮ ರಾಣಿ. ಆಕೆ ಬಂದು ಎಲ್ಲರಿಗೆ ಮುತ್ತೈದೆಯರು 108 ಮಂದಿ ಮುತ್ತೈದರಿಗೆ ವಾಯನದಾನ ಕೊಟ್ಟಾಳು. ಭಾಗೀರಥಿ ಬಂದರೆ ನಾವು ವಾಯನದಾನ ಕೊಡೋ ಒಂದು ನಮ್ಮದು ಸಂಪ್ರದಾಯ ಅದಲ್ಲ, ದಾಸರ ಸಂಗತ ಕೊಡಿಸ್ಯಾಳ. ಎಲ್ಲರೂ ತಂಬಿಗಾಗ ಬಿಂದಿಗೊಳಗೆ ನೀರು ತುಂಬ್ಕೊಂಡಾರ. ಎಲ್ಲರದು ಊಟದ ಟೈಮ್ನಾಗ ಎಲ್ಲ ಅದೃಶ್ಯ ಆಗಿಬಿಟ್ಟದು. ಇವ್ರದ್ದು ಅದ್ರಾಗ ಮಾತ್ರನೇ ಇತ್ತು. ಇದು ಅಲ್ಲಿ ತಂದು ಇಲ್ಲಿ ಇಟ್ಟಾರೆ, ಪಾರ್ಸಾರ್ಥಿ ಗುಡಿಯಾಗ ಇಟ್ಟಾರ. ಅವರು ಪಾರ್ಸಾರ್ಥಿ ಪ್ರತಿಷ್ಠೆ ಮಾಡೋ ಮುಂದೆ ಅದೇ ಗಂಗಾಲಿಂತ ಇದು ಅಭಿಷೇಕ ಮಾಡಿ ಇಟ್ಟಾರ ಅಂತ ಹೇಳಿ ನಾವು ಹಿರಿಯರು ಹೇಳ್ತಾರೆ. ಅದ್ರಾಗ ಆಮೇಲೆ ಅವರು ಇಲ್ಲಿ ಕಡೆಯೇ ನದ್ರೆ ಅಂತ್ಯಕಾಲದಲ್ಲಿ ಇಲ್ಲಿ ಬಂದಾರ. ಮತ್ತೆ ಮದಲಕಲ್ಲಿಂತ ಬಂದು ಪಾರ್ಸಾರ್ಥಿನ ಪ್ರತಿಷ್ಠೆ ಮಾಡಿ ಆಮೇಲೆ ಇಲ್ಲಿ ಇದು ಅವರೆಲ್ಲರಿಗೆ ವ್ಯವಸ್ಥೆ ಮಾಡಿಬಿಟ್ಟು ಅಲ್ಲಿಗೆ ಮತ್ತೆ ಮದಲಕಲ್ಲಿಗೆ ಹೋಗಿ ವೈಶಾಖ ಶುದ್ಧಾಷ್ಟಮಿ ಅಂದರೆ 1 ತಿಂಗಳು 8 ದಿನ ಹಾರ. ಪಾರ್ಸಾರ್ಥಿ ಪ್ರತಿಷ್ಠೆ ಆದ ನಾಲ್ಕು 1 ತಿಂಗಳು 8 ದಿನ ಹಾರ. ಅಲ್ಲಿ ಅಂದ್ಮೇಲೆ ಅವರಿಗೆ ಅಲ್ಲಿ ದೇವ್ರ ಧ್ಯಾನ ಮಾಡ್ಕೊತ ಇದಾಯಿತು, ಪರಂಧಾಮಕ್ಕೆ ಹೋಗ್ಯಾರ. ಇದು ಕಾರ್ಯ. ಶೇಷಗಿರಿರಾಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮಗೆ ಶೇಷದಾಸರ ಚಿಂತನೆಯನ್ನು ಕೊಟ್ಟಿರಿ. ನಿಮಗೆ ಅನಂತ ಋಣಿಗಳಾಗಿ ನಿಮ್ಮ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳು ಅಂತ ನಮಸ್ಕಾರ ಮಾಡ್ತಾಯಿದ್ದೀವಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಇವಾಗೇನು ನೋಡ್ತಾ ಇದ್ದೀರಲ್ಲ ನೀವು, ಇದು ಹಂಡ್ಯ ಶೇಷದಾಸರ ಕಾಲದ್ದು. ಅವರು ಭಗವಂತನ ನಿವೇದನೆಗಾಗಿ ಇದರಲ್ಲಿ ಅನ್ನ ಮಾಡಿಸ್ತಾ ಇದ್ರಂತೆ. ಅಂದರೆ ಹತ್ರ ಒಂದು 500 ಜನರಿಗೆ ಆಗುವಷ್ಟು ಅನ್ನ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲ ಬಂದ ಅತಿಥಿ ಅಭ್ಯಾಗತರಿಗೆಲ್ಲ ಕೂಡ ಹಾಕ್ತಾಯಿದ್ರಂತೆ. ಅಂಥ ಪವಿತ್ರವಾಗಿರ್ತಕ್ಕಂಥ ಅವರ ಶೇಷದಾಸರ ಕಾಲದ ಭಗವಂತನಿಗೆ ಅರ್ಪಿತವಾದ ಅನ್ನವನ್ನು ಮಾಡ್ತಕ್ಕಂಥ ಹಂಡವನ್ನು ನೋಡುವ ಭಾಗ್ಯ ಇವತ್ತು ನಮ್ಮೆಲ್ಲರಿಗೆ ಸಿಕ್ಕದೆ. ನಮ್ಮ ಜನ್ಮ ಧನ್ಯ ಅಂತ ಹೇಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಈಗೇನು ನಾವು ನಿಂತುಕೊಂಡಿದ್ದೀವಲ್ಲ, ಶೇಷದಾಸರು ಪ್ರತಿಷ್ಠಾ ಮಾಡಿರ್ತಕ್ಕಂಥ ಪಾರ್ಥಸಾರಥಿಯ ದಿವ್ಯ ದೇವಾಲಯ, ಅದರ ಮುಂದಿನ ಭಾಗ ಒಳಗೆ ನಮ್ಮಪ್ಪ ಪಾರ್ಥಸಾರಥಿ ಕಾಣಿಸ್ತಾ ಇದ್ದಾನೆ. ಆತನ ಇನ್ನು ಹತ್ತಿರದಲ್ಲಿ ನಾವೆಲ್ಲವನ್ನು ತೆಗೆದು ನಿಮಗೆಲ್ಲ ತೋರಿಸಿ ಅಭಿಷೇಕಾದಿಗಳನ್ನೆಲ್ಲ ನೋಡಿಸ್ತೀವಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ.
ಶೇಷದಾಸರು ಗಂಗಾ ಮೊದಲ ಕಲ್ಲಿನಲ್ಲಿ ಶ್ರೀನಿವಾಸನ ಪಾದದಿಂದ ದಾಸರ ಪ್ರಾರ್ಥನೆಗೆ ಅನುಗುಣವಾಗಿ ಎಲ್ಲ ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ ಗಂಗೆ ಏನು ಹರಿದು ಬಂದಲ್ಲ, ಆ ಗಂಗೆಯನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಕಲಶ ಇದು. ಶೇಷದಾಸರು ಸ್ವತಃ ಇದ್ರ ತುಂಬ ಗಂಗೆಯನ್ನು ಹಿಡ್ಕೊಂಡು ತಂದು ಇಲ್ಲಿಟ್ಟಿದ್ದಾರೆ ಮಾತು. ಗುರು ರಾಘವೇಂದ್ರ, ಈಗ ನಾವು ಬಂದಿರತಕ್ಕಂಥ ಕ್ಷೇತ್ರ ಚಿಂತರವೇಲಿ ಅಂಥೇಳಿ ಶೇಷದಾಸರ ತಪೋಭೂಮಿ. ಶೇಷದಾಸರು ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡೆದು ವಾಯುದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಸ್ಥಳ ಇದು. ಮಹದ್ವಾರ ಚಿಂತರವೇಲಿ ಪ್ರಾಣದೇವನ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮಹದ್ವಾರ ಮೇಲೆ ರಾಮ, ಲಕ್ಷ್ಮಣ, ಸೀತಾ, ಗೋಪುರ, ಸುಂದರವಾದ ಗೋಪುರದ ನಿರ್ಮಾಣ, ಇದೆಲ್ಲವೂ ಕೂಡ ಈ ಸುತ್ತಲೂ ಕಾಣಿಸ್ತಕ್ಕಂಥ ಎಲ್ಲ ಜಾಗ, ಅಲ್ಲಿ ಕಲ್ಯಾಣ ಮಂಟಪ ಇದೆ. ಇದೆಲ್ಲವೂ ಕೂಡ ಚಿಂತರವೇಲಿ ಪ್ರಾಣದೇವರಿಗೆ ಸೇರಿರತಕ್ಕಂಥ ಅಪೂರ್ವವಾದ ಸ್ಥಳ ಇದು. ನಾವು ಒಳಗೆ ಪ್ರವೇಶ ಮಾಡೋಣ. ಗುರು ರಾಘವೇಂದ್ರ, ಈಗ ನಾವು ನೋಡ್ತಾ ಇರ್ತಕ್ಕಂಥ ಪ್ರಾಣದೇವರ ಹನುಮಂತ ದೇವರ ಪ್ರತೀಕ ಏನದಲ್ಲ, ಇದು ಹಿರಿಯರ ಮಾತಿನ ಪ್ರಕಾರ ಜನಮೇಜಯರಾಯ ದ್ವಾಪರ ಯುಗದ ಅಂತ್ಯದಲ್ಲಿ ಪ್ರತಿಷ್ಠಾ ಮಾಡಿದ, ಆತ ಸ್ಥಾಪನೆ ಮಾಡಿದ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಮತ್ತೆ ಕೆಲವರ ಅಭಿಪ್ರಾಯ ಪ್ರಕಾರ ಆ ಜನಮೇಜಯರಾಯ ಪ್ರತಿಷ್ಠಾ ಮಾಡಿರ್ತಕ್ಕಂಥ ಈ ಮುಖ್ಯ ಪ್ರಾಣ ಹನುಮಂತ ದೇವರು ಹುತ್ತಿನಲ್ಲಿ ಮುಳುಗಿ ಹೋಗಿದ್ದಾಗ ವ್ಯಾಸರಾಜ ಪ್ರಭುಗಳು ಇಲ್ಲಿಗೆ ಬಂದು ಆ ಮೇಲೆ ತೆಗೆದು ಸ್ವಾಮಿಯನ್ನು ಪುನಃ ಪ್ರತಿಷ್ಠಾ ಮಾಡಿದರು ಅಂಥೇಳಿ. ಸೊ ಜನಮೇಜಯ ಪ್ರತಿಷ್ಠಿತ ಒಂದು, ಮತ್ತೊಂದು ವ್ಯಾಸರಾಜರ ಪ್ರತಿಷ್ಠಿತ ಒಂದು. ಇಂಥ ಅಪೂರ್ವವಾಗಿರತಕ್ಕಂಥ ಬಹಳ ಅನುಗ್ರಹೋನ್ಮುಖನಾಗಿರತಕ್ಕಂಥ ಪ್ರಾಣದೇವ. ಸುಮಾರು 37 ಹಳ್ಳಿಗಳಿಗೆ ಈತ ದೇವರು. ಹೌದಲ್ಪ, 37 ಹಳ್ಳಿಗಳಿಗೆ ದೇವರು. ಇಲ್ಲಿ ಶೇಷದಾಸರು ಗದ್ವಾಲ್ ಮಹಾರಾಣಿ ಮತ್ತು ರಾಜರಿಂದ ಅವಮಾನಿತರಾಗಿ ಎಲ್ಲವನ್ನು ತಮ್ಮ ಕರ್ಣಿಕ ವೃತ್ತಿ ಇತ್ಯಾದಿಗಳನ್ನು ಲೌಕಿಕ ಪ್ರಪಂಚವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ಆಗಲೂ ಕೂಡ ಇಲ್ಲಿ ದೊಡ್ಡ ಹುತ್ತು ಬೆಳೆದು ಬಿಟ್ಟಿತ್ತಂತೆ. ಆ ಹುತ್ತನ್ನೆಲ್ಲ ತೆಗೆದು ಆ ಅಪ್ಪನ ಹನುಮಂತ ದೇವರ ಆಶೀರ್ವಾದದಿಂದ ಇಲ್ಲಿ ಬಹಳ ನಿಷ್ಠೆಯಿಂದ ತಪಸ್ಸು ಮಾಡಿದ್ದಾರೆ. ಸುಮಾರು 48 ದಿವಸಗಳ ಕಾಲ ಯಾವ ತರಹದ ಆಹಾರಾದಿಗಳನ್ನು ಸೇವನೆ ಮಾಡದಲೇ ವಾಯುದೇವರ ಹನುಮಂತ ದೇವರ ಉಪಾಸನೆ ಮಾಡಿದಾಗ ಹನುಮಂತ ದೇವರು ಅವರಿಗೆ ಅನುಗ್ರಹ ಮಾಡಿ ತಿಳಿಸಿದರಂತೆ, ನೀನು ಇಲ್ಲಿಂದ ನೇರವಾಗಿ ವಿಜಯರಾಯರ ಹತ್ರ ಹೋಗು, ಆ ವಿಜಯರಾಯರು ನಿನಗೆ ಅನುಗ್ರಹ ಮಾಡ್ತಾರೆ, ಆಮೇಲೆ ಮುಂದೆ ವಿಜಯರಾಯರೇ ನಿನಗೆ ಮಾರ್ಗದರ್ಶನ ಮಾಡ್ತಾರೆ ಅಂಥೇಳಿ. ಎಷ್ಟು ಸುಂದರವಾಗಿದ್ದಾನೆ. ವ್ಯಾಸರಾಜರ ಪ್ರತಿಷ್ಠಿತ ಅಂಬೋದಕ್ಕೆ ಇದರಲ್ಲಿ ಬೇಕಾದಷ್ಟು ಚಿಹ್ನೆಗಳು ಆ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಯಾವ ತರಹದ ಮೈಲಿಗೆ ಇತ್ಯಾದಿಗಳು ಏನಾದರೂ ಆಯಿತು ಅಂತಂದರೆ, ನಾನು ಕೇಳಿದ ಆದ್ಯಕೇಶ್ವಾಚಾರ್ಯರು ನನ್ನ ಮಿತ್ರರು ಅವರು ಹೇಳ್ತಾಯಿದ್ರು, ಇಲ್ಲಿ ಹಾವು ಬಂದು ಬಿಡ್ತಾರೆ, ಸರ್ಪದ ದರ್ಶನ ಆಗಿಬಿಡ್ತಾರೆ, ಮಡಿ ಬಹಳ ಶುದ್ಧವಾದ ಮಡಿಯಿಂದ ವಾಯುದೇವರ ಹನುಮಂತ ದೇವರ ಸೇವೆ ಮಾಡಬೇಕು ಅಂತೇಳಿ. ವಾಯುದೇವರ ಹನುಮಂತ ದೇವರ ತಲೆಯ ಮೇಲೆ ಬಂಗಾರದ 4 ಕಣ್ಣು ಕಾಣಿಸ್ತಾ ಇದ್ದಾವೆ ನಮಗೆ. ಈ ಪ್ರತೀಕ ಏನದಲ್ಲ, ಹನುಮಂತ ದೇವರ ಪ್ರತೀಕ ಇದು ಹನುಮ, ಭೀಮ, ಮಧ್ವ 3 ಅವತಾರಕ್ಕೆ ನಿದರ್ಶನ. ಹನುಮಂತ ದೇವರಿಗಾಗಿ ಅದು ಬಾಲ ಇತ್ಯಾದಿಗಳಿರೋದು, ಮೂತಿ ಇರೋದು ಏನದಲ್ಲ, ಇದು ಹನುಮದ ಅವತಾರಕ್ಕೆ ನಿದರ್ಶನ. ಭೀಮಾವತಾರಕ್ಕೆ ಮೀಸಿ ಇರತಕ್ಕಂಥದ್ದು ಏನದಲ್ಲ, ಅದು ಭೀಮಾವತಾರಕ್ಕೆ ನಿದರ್ಶನ. ಇನ್ನು ಶಂಖ ಚಕ್ರಗಳು ಅದು ವ್ಯಾಸರಾಜ ಪ್ರತಿಷ್ಠಿತ ಅಂತಂಬೋದಕ್ಕೂ ಗುರುತಾಗಿರ್ತಾರೆ. ಸ್ವತಃ ಶಂಖ ಚಕ್ರ ಇತ್ಯಾದಿಗಳ ದಂಡ, ಈ ದಂಡಗಳ ಧಾರಣ ಏನದಲ್ಲ, ಇದೆಲ್ಲವೂ ಕೂಡ ಇದು ಆಚಾರ್ಯ ಮಧ್ವರ ರೂಪ ಅಂತ ಚಿಂತನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತದೆ. ಆ ಕೆಳಗಡೆ ಹನುಮಂತ ದೇವರ ಪಾದದ ಹತ್ತಿರ ಸಣ್ಣ ಮೂರ್ತಿ ಇದ್ದಾನಲ್ಲ, ಆ ಮಹಾನುಭಾವನೆ ಹನುಮಂತ ದೇವರ ಪ್ರತೀಕ. ಈತನೇ ಉತ್ಸವ ಮೂರ್ತಿ. ಈತ ಪ್ರತಿ ವರ್ಷ ಉತ್ಸವಾದಿಗಳನ್ನೆಲ್ಲ ಮಾಡಿಸಿಕೊಳ್ತಕ್ಕಂಥ ಮಹಾನುಭಾವ. ಈ ಮಗು ಏನಿದಲ್ಲ, ಇವ್ರ ತಂದೆಗಳು ಕೆಲವು ಕಾರಣಗಳಿಂದಾಗಿ ಬೇರೆ ಊರಿಗೆ ಹೋಗಬೇಕಾಗಿ ಬಂದಿದ್ದರಿಂದ ಅವರು ಊರಿಗೆ ಹೋಗಿದ್ದಾರೆ.
ಅವರ ಮಗ ಸುಮಧ್ವ ಜೋಶಿ ಸಣ್ಣ ಮಗು ಆದರೂ ಕೂಡ ಒಳ್ಳೆ ತುಳಸಿ ಮಣಿ ಹಾಕ್ಕೊಂಡು ಲಕ್ಷಣವಾಗಿದ್ದಾನೆ. ಶ್ರೀನಿವಾಸನ ಪರಮಾನುಗ್ರಹ ಆಗಲಿ ಅಂತ ನಾನು ಮನಸಾರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅವನ ಫೋಟೋ ನಾವು ಆ ವಂಶೀಕರು ಅಂದರೆ ವರ್ಷಕ್ಕೊಂದು ಸಲ ಇವರಿಗೆ ವಂತು ಬರ್ತಾರೆ. ಈ ವರ್ಷ ಅವರ ವಂತು ಅವರ ತಂದೆಗಳಿಗೆ ಪ್ರತಿಯಾಗಿ ತಾನು ನಿಂತ್ಕೊಂಡು ಈಗ ನಮಗೆ ಹನುಮಂತ ದೇವರಿಗೆ ಆರತಿ ಮಾಡಿ ನಮಗೆ ಮಂತ್ರಾಕ್ಷತೆ ಕೊಡ್ತಾನೆ. ಮಾಡು. ಮೂರೆರಡು ಜತ ಸ್ವಾಗತಗಳ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಬಾರ ದುಃಖ ಕಳೆಯುವ ಗುರು ಪವಮಾನ ಸಲಹೆಮ್ಮ. ನೀವು ನೋಡ್ತಕ್ಕಂಥ ಘಂಟಿ ಏನದಲ್ಲ, ಇದೊಂದು ವಾಯುದೇವರ ಪ್ರಾಣದೇವರ ಅಗಮ್ಯ ಮಹಿಮೆಯನ್ನು ಹೇಳುವುದರೊಟ್ಟಿಗೆ ಅವರ ಪಾದಸೇವಕರಾಗಿರತಕ್ಕಂಥ ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡೆದಿರತಕ್ಕಂಥ ಶೇಷ ದಾಸರ ಅಗಮ್ಯ ಮಹಿಮೆಯನ್ನು ಹೇಳ್ತಾರೆ. ಸತ್ಯಪೂರ್ಣರು ಅಂತಕ್ಕಂಥ ಉತ್ತರಾದಿ ಮಠದ ಶ್ರೀಗಳವರು ಒಮ್ಮೆ ತಮ್ಮ ಶಿಷ್ಯನಾದ ಭೀಮರಾಯ ಎಂಬ ವ್ಯಕ್ತಿಯ ಹೆಂಡತಿಗೆ ಬ್ರಹ್ಮಪಿಶಾಚಿ ಬಡದಿದ್ದರೆ ತಾವೇ ಏನು ಮಾಡ್ತಾರೆ, ತಮ್ಮ ಶಿಷ್ಯರು ಹೇಳ್ತಾರೆ, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಶೇಷದಾಸರ ಹತ್ರ ಹೋಗು, ಚಿಂತನಬೇಲಿಗೆ ಹೋಗು, ಆ ಶೇಷದಾಸರು ನಿನ್ನ ಹೆಂಡತಿಯ ಪಿಶಾಚವನ್ನು ಬ್ರಹ್ಮಪಿಶಾಚಿಯನ್ನು ಬಿಡಿಸ್ತಾರೆ, ಉದ್ಧಾರ ಮಾಡ್ತಾರೆ ಅಂತ ಹೇಳಿದಕ್ಕೋಸ್ಕರ ಆ ಭೀಮರಾಯ ಗುರುಗಳ ಆಜ್ಞೆಯ ಪ್ರಕಾರ ತನ್ನ ಪತ್ನಿಯನ್ನು ಬ್ರಹ್ಮಪಿಶಾಚಿ ಎಂದು ಪೀಡಿತಳಾದ ಪತ್ನಿಯನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾನೆ. ಶೇಷದಾಸರು ಪೂರ್ಣ ಅನುಗ್ರಹ ಮಾಡಿ ಒಂದೇ ಒಂದು ಕ್ಷಣಕಾಲದ ತಮ್ಮ ದರ್ಶನ, ವಾಯುದೇವರ ದರ್ಶನ ಮಾತ್ರದಿಂದ ಬ್ರಹ್ಮಪಿಶಾಚಿಯನ್ನು ದೂರ ಮಾಡಿ ಆಕೆಯನ್ನು ಉದ್ಧಾರ ಮಾಡ್ತಾರೆ. ಆಗ ಗುರುಗಳ ಆಜ್ಞೆಯ ಪ್ರಕಾರ ಇದಕ್ಕೆ ಜ್ಞಾಪಕವಾಗಿ ಶೇಷದಾಸರ ಮತ್ತು ಚಿಂತನವೇಲಿ ಪ್ರಾಣದೇವರ ಅಗಮ್ಯ ಮಹಿಮೆಗೆ ದ್ಯೋತಕವಾಗಿ ಈ ಘಂಟೆಯನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಇದು ಬ್ರಹ್ಮಪಿಶಾಚಿಯನ್ನು ಪ್ರಾಣದೇವರ ಅನುಗ್ರಹದಿಂದ ಶೇಷದಾಸರು ಬಿಡಿಸಿದ್ದಕ್ಕೆ ನಿದರ್ಶನ, ಒಂದು ಉದಾಹರಣೆ. ಹರೇ ಶ್ರೀನಿವಾಸ. ಅಲ್ಲಿ ಅವಮಾನ ಮಾಡಿದ ಭಾಗ್ಯ ಆದಿಲಕ್ಷ್ಮಮ್ಮ ಆ ಕುಟುಂಬದಲ್ಲಿ ಒಂದು ವ್ಯಾಧಿ ಬಂದು ಸ್ವಲ್ಪ ಸಂಕಷ್ಟ ಪರಿಸ್ಥಿತಿಗೆ ಬಂದರು. ಆಗ ದೊಡ್ಡ ಜ್ಞಾನಿಗಳೇ ಹೇಳಿದರು ಅಥವಾ ವಾಯುದೇವರೇ ಸೂಚನೆ ಕೊಟ್ಟರು, ನೀವು ಒಬ್ಬ ದೊಡ್ಡ ಮಹಾನುಭಾವನಿಗೆ, ಒಬ್ಬ ದೇವತಾಂಶ ಸಂಭೂತನಾದ ವ್ಯಕ್ತಿಗೆ ಅವಮಾನ ಮಾಡಿದ್ದೀರಿ, ಅದರ ಫಲವಾಗಿ ನಿಮಗೆ ಇಂಥ ದುಷ್ಕರ್ಮ ಬಂದರೆ ನೀವು ಈಗ ಆ ವ್ಯಕ್ತಿ ಚಿಂತನವೇಲೆಯಲ್ಲಿ ಪ್ರಾಣದೇವರ ಸೇವೆಯಲ್ಲಿ ಆತನ ಸಿದ್ಧಿಯಲ್ಲಿ ಇದ್ದಾನೆ, ನೀವು ಅಲ್ಲಿಗೆ ಹೋಗ್ರಿ, ಆತನಿಗೆ ಶರಣಾಗ್ರಿ, ಆತ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕ್ಷಮ ಮಾಡಿ ನಿಮ್ಮ ಸಂಕಷ್ಟಗಳನ್ನು ಕಳಿತಾನೆ ಅಂತ ಹೇಳಿದಾಗ ಆ ರಾಣಿ ಎಲ್ಲರೂ ಇಲ್ಲಿ ಬಂದು ಶೇಷದಾಸರಿಗೆ ಶರಣಾಗ್ತಾರೆ. ನಾವು ಮಾಡಿದ ತಪ್ಪನ್ನು ಕ್ಷಮಿಸಿರಿ ಅಂತ ಹೇಳ್ತಾರೆ. ಆಗ ಶೇಷದೇವರು ಪುನಃ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಿ ಅವರನ್ನು ಕ್ಷಮ ಮಾಡಿ, ದೊಡ್ಡವರೆಲ್ಲ ಅಷ್ಟೇ, ಎಷ್ಟು ಜ್ಞಾನಿ ಆಗ್ತಾನೋ ಅಷ್ಟಷ್ಟು ಮನಸ್ಸು ನಿರ್ಮಲವಾಗ್ತಾರೆ. ಯಾವ ತರಹದ ದ್ವೇಷ ಅಸೂಯೆಗಳು ಅವರಲ್ಲಿ ಇರೋದಿಲ್ಲ. ಶೇಷದಾಸರು ಅವರು ಮಾಡಿದ ಅವಮಾನವನ್ನು ಯಾವುದು ಸ್ಮರಣೆ ಮಾಡಲಿಲ್ಲ, ಏನು ಪರವಾಗಿಲ್ಲ, ಭಗವಂತನ ಸಂಕಲ್ಪ, ವಾಯುದೇವರ ಸಂಕಲ್ಪದಂತೆ ನೀವು ಮಾಡಿದಿರಿ, ಒಂದು ರೀತಿಯಿಂದ ನೀವು ಮಾಡಿದ ಅವಮಾನ ನನ್ನನ್ನು ಉದ್ಧಾರ ಮಾಡಿತು ಅಂತ ಹೇಳ್ಕೊಂಡು ವಾಯುದೇವರನ್ನು ಪ್ರಾರ್ಥನೆ ಮಾಡಿ ಅವರ ರೋಗಗಳನ್ನು, ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡಿದರು. ಆಗ ಆ ತಾಯಿ ವಾಯುದೇವರ ಪ್ರಭಾವ, ಅವರ ದಾಸರಾದ ಶೇಷದಾಸರ ಪ್ರಭಾವಕ್ಕೆ ಮರುಳಾಗಿ ಆನಂದಪಟ್ಟವಳಾಗಿ ಈ ಎಲ್ಲ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾಳೆ. ಈ ಸುತ್ತಲೂ ಇರತಕ್ಕಂತಹ ಪ್ರಾಕಾರ ನಿರ್ಮಾಣ ಮಾಡಿದ್ದೆಲ್ಲ ಕೂಡ ಗದ್ವಾಲ್ ಸಂಸ್ಥಾನದವರೇ ಮಾಡಿದ್ದಾರೆ. ಸ್ವಲ್ಪ ಅವರು ಮಾಡಿರ್ಬೋದು, ಆಮೇಲೆ ನಂತರದ ಒಟ್ಟಿನ ಮೇಲೆ ಗದ್ವಾಲ್ ಸಂಸ್ಥಾನದವರೇ ಇದೆಲ್ಲವನ್ನು ನಿರ್ಮಾಣ ಮಾಡಿದ್ದು. ಹರೇ ಶ್ರೀನಿವಾಸ. ಎಂಥ ಬಲವಂತನೋ ಭಾರತೀ ಕಾಂತ, ಎಂಥ ದಯವಂತನು, ಎಂಥ ಮಗ ಬಲವಂತ ಬಹುಗುಣವಂತ ಸರ್ವದನಂತ ಚೇತನ ರಂತರದೊಳ್ ನಿಂತು ಪ್ರೇರಿಪರಂತ ಮಹಿಮೆಯ ಅಂತೂ ತಿಳಿಯದು. ಎಂಥ ಬಲವಂತನೋ ಭಾರತೀ ಕಾಂತ, ಎಂಥ ದಯವಂತನೋ. ವೀರರಾಘವನಂಘ್ರಿಯ ಭಜಿಸಿ ಕಪಿ
ವಿರನಾದನು ಮಹಾರಾಯ ವಾರಿಧಿಯ ಗಾಧ ತೋಯ ಲಂಘಿಸಿ ಲಂಕಾ ಸರಿ ಪೇಳಿದ ವಾರ್ತೆಯ ವೀರವನವನಂಗಾರ ಮುಖಗೆ ಇದ್ದು ವೀರಕ್ಷನೆನಿಪ ಕುಮಾರನ ದಂಡಿಸಿ ಸಾರಿ ಉಂಗುರನಿತ್ತು ಮತ್ತೆ ಹಾರಿ ವಾರಿಧಿ ವಾನರೇಶನು ತೋರಿ ರಾಮರ ಪದಕ್ಕೆ ನಮಿಸಿ ಚಾರು ರಾಗುಟಿ ಇತ್ತ ತ್ವರದಿ ಎಂಥ ಬಲವಂತನೋ ಭಾರತೀ ಕಾಂತ ಎಂಥ ದಯವಂತನೋ ದುರುಳ ದುಶ್ಯಾಸನನು ಕೋಪದಿ ಮಹಾ ತರಳೆ ದ್ರೌಪದಿಯನು ಶರಗು ಪಿಡಿದು ಶಳದಾನು ಕರೆಯಲು ಬೇಗ ಹರಿತಾನಂಬರವಿತ್ತನು ಧುರದಿ ಭೀಮನು ನಿನ್ನ ತರಿದ ರಕ್ತದಿ ನಾನು ಬೆರಸಿ ಕೇಶವ ಕಟ್ಟಿ ಕರಳ ದಂಡೆಯನಿಟ್ಟು ಮೆರವೆ ಕೇಳಲು ದುರುಳನೆಂದ ತರುಣಿ ವಚನವ ಸ್ಥಿರವ ಮಾಡಿಸಿ ಧರೆಯ ತಳದಲ್ಲಿ ಸರಿಯುಗಾಣೆನು ವರವೃಕೋದರ ಪರಮ ಕರುಣಿ ಎಂಥ ಬಲವಂತನೋ ಭಾರತೀ ಕಾಂತ ಎಂಥ ದಯವಂತನು ಭೂತೇಶ ಸರ್ವೋತ್ತಮ ಎಂಬುವ ಮಹಾ ಪತಗಿ ಜನಮಾತ ನೇಮ ಈತ ಮಾಡಿದ ನಿರ್ಧೂಮ ಹರಿಗೆ ಶಿವ ದೂತ ಜನರಿಗುತ್ತುಮ ಭೂತಳದಲ್ಲಿ ತಾನೆ ಖ್ಯಾತನಾಗಿ ಮಧ್ವ ಜಾತಿ ಪ್ರೇರಕನಾಗಿ ಶ್ವೇತವಾಗನ ದೂತನೆನಿಸಿ ದಾತ ಗುರು ಜಗನ್ನಾಥ ವಿಠಲನು ಧಾತನಾಂಡಗೆ ನಾಥ ನಿರ್ಜರ ತಾತರೆಲ್ಲರೂ ದೂತರೆಂದರು ಎಂಥ ಬಲವಂತನೋ ಭಾರತೀ ಕಾಂತ ಎಂಥ ದಯವಂತನೋ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋವಿಂದ ಗೋವಿಂದ